ಸಂತ ಸುಭಾಗ್ಯತಾ ಬೇಟಲೆ ಬಾಂಧನಾಚಿ ಗಾಂಟಿ ಪಾಯ ಪೋಟಿ ಅಟವಿತ. ಆ ಚಂದ ಬರೀತಾರೆ ನೋಡ್ರಿ. ಮಹಾತ್ಮರು ಬರಬೇಕಾದ್ರ ಭಾಗ್ಯ ಉಜಳಲಿ ಆತ. ನಿಮ್ಮ ಸೌಭಾಗ್ಯ ಇತ್ತು ಅಂತಂದ್ರ, ನೂರಾರು ಜನ್ಮಗಳಲ್ಲಿ ಮಾಡಿರತಕ್ಕಂಥ ಪುಣ್ಯದ ಪ್ರಭಾವ ಇತ್ತು ಅಂತಂದ್ರ, ನಿಮ್ಮ ಭಾಗ್ಯ ಇತ್ತು ಅಂತಂದ್ರೆ ಮಾತ್ರ ಮಹಾತ್ಮರು ಬರ್ತಾರ. ಇಲ್ಲ ಅಂತಂದ್ರೆ ಸುಮ್ಮನ ಮಹಾತ್ಮರ ಮನೆಗೆ ಬರಂಗಿಲ್ಲ, ಸುಮ್ಮನ ಮಹಾತ್ಮರ ಊರಿಗೆ ಬರಂಗಿಲ್ಲ. ನಿಮ್ಮೂರಿಗೆ ಇಂತಹ ದೊಡ್ಡ ಪರಮ ಪೂಜ್ಯರು ಬಂದು ಇಲ್ಲಿ ನೆಲೆಸಿದಾರಂತಂದ್ರ ಇದು ನಿಮ್ಮೆಲ್ಲರ ಸೌಭಾಗ್ಯ, ಇದು ನಿಮ್ಮೆಲ್ಲರ ಪುಣ್ಯ ಆಯಿತಂತ ತಿಳ್ಕೊಂಡು ಮಹಾತ್ಮರು ಇಲ್ಲಿ ಬಂದಾರ. ಭಾಗ್ಯ ಉಜಳಲಿ ಆತ. ಸಂತ ಸುಭಾಗ್ಯತಾ ಬೇಟಲೆ. ಮಹಾತ್ಮರು ಭೇಟಿ ಆಗ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ. ಒಂದು ವೇಳೆ ಮಹಾತ್ಮರ ನಿಮ್ಮ ಊರಿಗೆ ಬಂದರು ಅಂದ್ರೆ, ನಿಮ್ಮ ಮನೆಯೊಳಗೆ ಬಂದು ಪಾದ ಹಾಕಿದರ ಏನಾಗುತ್ತದ ರೀ ಅಂತಿರ್ತೀರಿಲ್ಲ. ಬಹಳ ಮಂದಿ ಮಠಕ್ಕೆ ಬಂದು ಸ್ವಾಮಿಗಳ ತಕ್ಕ ಬಂದು, ಯಪ್ಪ ನಮ್ಮ ಮನ್ಯಾಗ ಭಾಳ ಕಾಡಾಗತ್ತದ ರೀ. ಕಾಡಾಗತ್ತದ ಇಲ್ಲ ನಿಮ್ಮ ಮನ್ಯಾಗು? ಕೇಳಬೇಡ ಸ್ವಾಮಿ ಅದನ್ನ ಈಗ ಸದ್ದ ನಾವು ಹೊಳ್ಳಿ ಮನೆಗೆ ಹೋಗಪ್ಪಲೇ ಇಲ್ಲ ನಾವೀಗ ಸದ್ದ. ಹಂಗದ ಮನ್ಯಾಗ ತ್ರಾಸ ಅಂತೀರಿ. ಭಾಳ ಮಂದಿ ಅಂತಿರ್ತಾರೆ ನೋಡ್ರಿ. ಯಾರ ತಕ್ಕರ ಸ್ವಾಮಿಗಳ ತಕ್ಕ ಬಂದು ಕೆಳಗೆ ಕುಂತ ಫಸ್ಟ್ ಮಹಾತ್ಮರಿಗೆ ಹೇಳೋ ಮಾತೇನಂದ್ರೆ, ಸಾಕಾಗ್ಯದರಿ ಯಪ್ಪ ನನಗೆ, ಮತ್ತ್ಯಾಕೆ ಮಾಡ್ಕೊಂಡದನ್ನ ಸಾಕಾದ್ರ. ಮಹಾತ್ಮರ ಹತ್ತಕ್ಕೆ ಬಂದು, ಈ ಸಂಸಾರದೊಳಗೆ ಇದ್ದ ನನಗೆ ಸಾಕಾಗ್ಯದ ನೋಡ್ರಿಪ್ಪ, ತಲೆ ಚಿಟ್ಟು ಹಿಡ್ದದ ನನಗ ಅಂತೀರಿ ನೋಡ್ರಿ. ಯಾಕಂತಂದ್ರೆ ಮಣಿಯೊಳಗೆ ಅಷ್ಟು ಕಷ್ಟಗಳು ಇರ್ತಾವ ತಾಯಂದಿರ. ಆ ಕಷ್ಟಗಳ ಪರಿಹಾರ ಆಗ್ಬೇಕಾದ್ರೆ ಮಹಾತ್ಮರು ಬಂದು ನಮ್ಮ ಮಣಿಯೊಳಗೆ ಪಾದ ಹಾಕಿದಾರಂದ್ರೆ ಕಾಡುವುದು ತಪ್ಪುತ್ತದ ಅಂತ ಹೇಳಿ ಮಹಾತ್ಮರ ಹತ್ತಿರ ಬಂದು ಎಲ್ಲರೂ, ಯಪ್ಪ ನಮ್ಮ ಮನ್ಯಾಗಟ್ಟ ಪಾದ ಹಾಕರಿ. ಮತ್ತು ನಿಮ್ಮ ದಿವಸ ಓಡಾಡ್ತಿರ್ತಾವಲ್ಲ ಪಾದಲ್ಲಿ, ನಿಮ್ಮ ಓಡಾಡೋದಿಲ್ಲ. ನಮ್ಮ ಪಾದ ಬೇರೆ ರೀ ಸ್ವಾಮಿ, ನಮ್ಮ ಎಲ್ಲ ಬಾದಾಗ್ಯಾವ ಪಾದ. ಅದರೊಳಗೆ ಏನು ಉಳಿದಿಲ್ಲ ಶಕ್ತಿ. ಎದರೊಳಗ? ಪಾದದೊಳಗ. ಮಹಾತ್ಮರ ಪಾದದೊಳಗ ಶಕ್ತಿ ಇರ್ತದ, ಮಹಾತ್ಮರ ಪಾದದೊಳಗ ಪುಣ್ಯ ಇರ್ತದ. ಯಾಕಂತಂದ್ರ ಮಹಾತ್ಮರು ಒಂದೇ ಜಾಗದಾಗ ಇರಂಗಿಲ್ಲ. ಸಾವಿರ ತೀರ್ಥ ಯಾತ್ರೆಗಳನ್ನ ತಿರುಗಿ ಬಂದಿರ್ತಾರ. ಆ ಪಾದದೊಳಗೆ ಪುಣ್ಯ ಇರ್ತದ. ಅವ್ರು ಬಂದು ನಮ್ಮ ಮಣಿಯೊಳಗೆ ಪಾದ ಹಾಕಿದ್ರೆ ನಮ್ಮ ಮಣಿ ಪವಿತ್ರ ಆಗುತ್ತದ ಅಂತ ನೀವು ಅಂತೀರಲ್ಲ. ಹಂಗ ಮಹಾತ್ಮರು ಒಂದು ವೇಳೆ ಮಣಿಗೆ ಬಂದ್ರ ಏನಾಗುತ್ತದ್ರಿ ಅಂತಂದ್ರ ಅವ್ರ ಸಂತರು ಹೇಳ್ತಾರ, ಪಾಪ ತಾಪ ದೈನ್ಯ ಗೇಲೆ. ನೋಡ್ರಿ, ಮಹಾತ್ಮರು ನಿಮ್ಮ ಮಣಿಯೊಳಗೆ ಪಾದ ಹಾಕಿದ್ರು ಅಂದ್ರೆ ಏನಾಗುತ್ತದಂದ್ರ ಪಾಪ, ನಿಮ್ಮ ಮಣಿಯೊಳಗಿರ್ತಕ್ಕಂಥ ಪಾಪ ಪರಿಹಾರ ಆಗ್ತದಂತ. ಇದು ನಾ ಹೇಳೋ ಮಾತಲ್ಲ, ಸಂತರು ಮರಾಠಿಯೊಳಗೆ ಬರ್ದಾರ. ಹಿಂಗ ನಿಜವಾದ ಸಂತರು ಬರೀತಾರೆ, ಮಹಾತ್ಮರ ನಿಮ್ಮ ಮಣಿಯೊಳಗೆ ಪಾದ ಹಾಕಿದ್ರು ಅಂತಂದ್ರೆ ಪಾಪ 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗುತ್ತದೆ ತಾಯಂದಿರ. ಪಾಪ ಪರಿಹಾರ ಆಗುತ್ತದೆ. ತಾಪ ಅಂದ್ರೆ ದುಃಖ. ಮಣಿಯೊಳಗೆ ದುಃಖ ಇರ್ತದಲ್ರಿ. ದುಃಖ ಇಲ್ಲದ ಮಣಿ ಯಾವುದದ ರೀ? ಎಲ್ಲ ಮಣಿಯೊಳಗೆ ನಮಗೆ ಸ್ವಲ್ಪ ಇರೋದನೆ. ಸೋಮ ಹೊರಗೆ ಬಂದು ನಕ್ಕೋ ಅಂತ ಮಾತಾಡೋದಷ್ಟೇ. ಆದ್ರೆ ಮಣಿಯೊಳಗೆ ದುಃಖ ಇರ್ತದೆ. ಆ ಮಹಾತ್ಮರು ಬಂದು ಪಾದ ಹಾಕಿದ್ರು ಅಂತಂದ್ರೆ ಆ ದುಃಖ ಹೋಗುತ್ತದೆ. ಪಾಪ ತಾಪ ದೈನ್ಯ ಅಂತಂದ್ರೆ ಬಡತನ. ನಿಮ್ಮಲ್ಲಿರ್ತಕ್ಕಂಥ ಬಡತನನೂ ಓಡಿ ಹೋಗುತ್ತದೆ ಅಂತ. ಪಾಪ ತಾಪ ದೈನ್ಯ ಗೇಲೆ ಅಂತಂದ್ರ ಮಹಾತ್ಮರು ಬಂದು ಪಾದ ಹಾಕಿದ್ರು ಅಂದ್ರೆ ಇದ್ದದ್ದು ಎಲ್ಲ ಓಡಿ ಹೋಗ್ತಾವಂತ. ಅದಕ್ಕೆ ನಿಮ್ಮೂರಿಗೇನಪ್ಪ ಅಂತಂದ್ರೆ ಇಂತಹ ಬಹಳ ದೊಡ್ಡ ಪರಮ ತಪಸ್ವಿಗಳು ಮಹಾತ್ಮರು ನಿಮ್ಮೂರೊಳಗೆ ನೆಲೆಸಿದ್ರು. ಆದ್ರೆ ಅವರು ಎಲ್ಲಿಯೂ ಹೋಗಿಲ್ಲ. ನಮ್ಮ ಮಹಾತ್ಮರು ಶಿವಾನಂದಪ್ಪ ಅವರು ನಮ್ಮನ್ನು ಬಿಟ್ಟು ಹೋಗ್ಯಾರ ಅಂತ ತಿಳ್ಕೊಂಡ ನೀವು ಯಾರು ಅನ್ಬೇಡ್ರಿ. ಯಾಕಂತಂದ್ರೆ ಪೂಜ್ಯರು ಇಲ್ಲೇ ಅದಾರ. ಅವರು ಇದ ಕ್ಷೇತ್ರದೊಳಗ ಇರ್ತಾರ. ಆದ್ರೆ ನಮಗೆ ಕಾಣಂಗಿಲ್ಲಟ್ಟ. ಹೆಂಗಿರ್ತಾರಂದ್ರ ಆತ್ಮಸ್ವರೂಪದೊಳಗೆ ಎಲ್ಲರನ್ನ ನೋಡ್ಕೊಂತ ಇರ್ತಾರೆ. ಮಹಾತ್ಮರು ಎಲ್ಲರನ್ನ ನೋಡ್ಕೊಂತ ಇರ್ತಾರೆ.
ಅವ್ರು ನೋಡ್ಕೊಂತ ಇರ್ತಾರೆ. ಮತ್ತು ನೀವು ಹೆಂಗಿರ್ಬೇಕಂದ್ರೆ ದೇವರ ಧ್ಯಾನ ಮಾಡ್ಕೊಂತ, ಭಗವಂತನ ಧ್ಯಾನ ಮಾಡ್ಕೊಂತ ಇರ್ಬೇಕು ತಾಯಂದಿರ ನೀವೆಲ್ಲ. ಮೇಲೆ ಮೇಲೆ ಶಿವಾನಂದಪ್ಪ ಅವ್ರು ಹೇಳ್ತಿದ್ರತ್ ನೋಡ್ರಿ, ಏನಂತಂದ್ರ ಧ್ಯಾನ ಮಾಡು, ದೇವರಿಗೆ ನೆನೆಸ್ರಿ, ಮಹಾತ್ಮರಿಗೆ ನೆನೆಸ್ರಿ, ಪರಮಾತ್ಮನಿಗೆ ನೆನೆಸ್ರಿ ಅಂತ ತಿಳ್ಕೊಂಡ ಮಹಾತ್ಮರು ಹೇಳ್ತಿದ್ರಂತ ಶಿವಾನಂದಪ್ಪ ಅವರು. ಯಾಕಂತಂದ್ರ ಎಲ್ಲರೂ ಆ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು, ದೇವರಿಗೆ ಒಂದೀಟ್ ನೆನೆಸ್ಬೇಕು. ಪರಮಾತ್ಮನಿಗೆ ಯಾಕೆ ನೆನೆಸ್ಬೇಕ್ರಿ ಸ್ವಾಮಿ? ಬಹಳ ಮಂದಿ ಹೇಳ್ತಾರೆ ದೇವರಿಗೆ ನೆನೆಸ್ರಿ, ದೇವರಿಗೆ ನೆನೆಸ್ರಿ ಅಂತ ತಿಳ್ಕೊಂಡು. ನೆನೆಸ್ರಿ ಅಂದ್ರೆ ಗಡಿಯಾಗ ಕಾಳು ನೆನೆಸಿದಂಗ ಅಲ್ಲ. ಮತ ಭಗವಂತನ ಧ್ಯಾನ ಮಾಡೋದಂತಂದ್ರೆ ಏನು? ಅವನಿಗೆ ಸ್ವಲ್ಪ ನೆನಪು ಮಾಡೋದು. ನೀವು ಅಂತಿರ್ತೀರಿ ನೋಡ್ರಿ, ಏನಂತೀರಿ ಅಂತಂದ್ರೆ ಆದವ್ರನ್ನ 6 ತಾಸು ರಾತ್ರಿಯಾಗ ನೆನಿಬೇಕಂತ. ನಿಮ್ಮ ಕಡೆ ಅಂತಾರಿಲ್ಲ ಹಿಂಗೆ? ಇಲ್ಲೇ ಇದ್ದೀರಿ ಎಲ್ಲರೂ? ಮತ್ತು ನಿನ್ನ ಕಣ್ಣರ ಕಾಣ್ತಾವಿಲ್ಲ ಸ್ವಾಮಿ ಅಂತೀರ. ಇಟ್ಟು ಮಂದಿ ಕುಂತದಿವು, ಇಲ್ಲೇ ಇದ್ದೀರಿ ಅಂದ್ರೆ ನಿಮ್ಮ ಕಡೆ ಅಂತಾರಿಲ್ಲ ಹಿಂಗ. ಏನು? ಆದವ್ರನ್ನ 6 ತಾಸು ರಾತ್ರಿಯಾಗ ನೆನಿಬೇಕಂತ. ಆದವ್ರನ್ನ ಅಂದ್ರೆ ಏನ್ರಿ? ನಮಗೆ ಯಾರು ಉಪಕಾರ ಮಾಡ್ಯಾರ, ನಮಗೆ ಯಾರ ಒಳ್ಳೇದು ಮಾಡ್ಯಾರ, ಅವ್ರನ್ನ ಯಾವಾಗ ನೆನೆಸ್ಬೇಕಂದ್ರ ತಂಪತ್ನ್ಯಾಗ ನೆನೆಸ್ಬೇಕಂತ. 6 ತಾಸು ರಾತ್ರಿ ಅಂದ್ರೆ ತಂಪತ್ನ್ಯಾಗ ನೆನೆಸ್ಬೇಕಂತ, ನಮಗೆ ಉಪಕಾರ ಮಾಡಿದವ್ರನ್ನ. ಅದರಾಗ ನಮ್ಮ ತಾಯಂದಿರು ಭಾಳ ಉಪಕಾರ ಮಾಡ್ತಾರ್ರಿ. ಪರಮಾತ್ಮ ನಮಗೆ ಏನು ಉಪಕಾರ ಮಾಡಿಲ್ಲ ಹೇಳ್ರಿ? ಇದೆಲ್ಲ ಯಾರ್ದಂತೀರಿ? ಪರಮಾತ್ಮ ಕೊಟ್ಟಿಲ್ಲ ಇದನ್ನೆಲ್ಲ. ಈ ಭೂಮಿ ಯಾರದರಿ? ಈಗ ನೀವು ಅಡ್ಡಾಡ್ತೀರಿಲ್ಲ, ಈ ಅಡ್ಡಾಡೋ ಭೂಮಿ ಯಾರದ್ರಿ? ಇದನ್ನೆಲ್ಲ ಏನು ನಿಮ್ಮದದ? ಏನು ನೀವು ಬರುವಾಗ ತಂದಿರಿ ತವ್ರ ಮನಿಂದ? ಇಲ್ರಿ ಸ್ವಾಮಿ, ನಾವು ಬರೋಕ್ಕಿಂತ ಮೊದಲು ಇದು ಇತ್ತು. ಅದೇನು ತವ್ರ ಮನಿಂದ ಗಂಡನ ಮನೆಗೆ ಬರೋಕ್ಕಿಂತ ಮೊದಲ ಇತ್ರಿ. ಇದು ನಾವೇ ಹಂಗೆ ತರಕ ಬರ್ತದ? ನೀ ಗಂಡನ ಮನೆಯಿಂದ ತವ್ರ ಮನೆಗೆ ಬರುವ ಹೊತ್ನ್ಯಾಗ ಅಟ್ಟ ಇಲ್ಲ, ನೀ ತವ್ರ ಮನ್ಯಾಗ ಭೂಮಿ ಮ್ಯಾಗ ಹುಟ್ಟಿ ಬರೋಕ್ಕಿಂತ ಮೊದಲ ಇತ್ತಿದು. ಇದೆಲ್ಲ ಭಗವಂತ ನಿರ್ಮಾಣ ಮಾಡ್ಯಾನ. ಅದಕ್ಕೆ ಹೇಳ್ತಾರೆ ನೋಡ್ರಿ ಶರಣರು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಂಡಿ ಮಾನವರ ನೇನೆಂಬೆ ರಾಮನಾಥ. ಶರಣರು ಬರೀತಾರೆ. ಇದೆಲ್ಲ ಯಾರು ಕೊಟ್ಟಾರಂತೀರಿ? ಪರಮಾತ್ಮ ಕೊಟ್ಟಾನ ಇದನ್ನೆಲ್ಲ. ಈ ಭೂಮಿ ಯಾರದ ಅಂತಂದ್ರ ಈ ಎಲ್ಲ ಪಂಚಭೂತಗಳು ಪರಮಾತ್ಮನಿಂದ ನಿರ್ಮಾಣ ಆಗ್ಯಾವ, ಪರಮಾತ್ಮನಿಂದ ನಿರ್ಮಾಣ ಆಗ್ಯಾವ. ಅದು ಹೆಂಗ ಕೊಟ್ಟಾನಂತಂದ್ರ ದಾನ ರೂಪದಿಂದ ಕೊಟ್ಟಾನ ನೋಡ್ರಿ, ಫ್ರೀ. ಪರಮಾತ್ಮನನ್ನು ಯಾಕೆ ನೆನೆಸ್ಬೇಕಂದ್ರ ಇದನ್ನೆಲ್ಲ ಕೊಟ್ಟಾನಿಲ್ರಿ. ಮತ್ತು ಅವ ಗಾಳಿ ಅವಂದದ, ನೀರು ಅವಂದದ, ನೆಲ ಅವಂದದ, ಆಕಾಶ ಅವಂದದ. ಇದೆಲ್ಲ ಪರಮಾತ್ಮಂದ. ಬಿಡ್ರಿ, ನಿಂಬದನ್ನುವುದರ ಏನದ ಹೇಳ್ರಿ ನೋಡುನು. ಏನದ ರೀ ನಿಂಬದು? ಯಾಕ್ರಿ ಸ್ವಾಮಿ ಏನದ ಅಂದ್ರೆ ಏನು? ಎಲ್ಲ ನಮ್ಮದೇ ಅದ. ನಮ್ಮ ಮನೆ ಕಟ್ಟೀವಿ, ನಮ್ಮ ಹೊಲ ಅದ, ನಮ್ಮ ಕೊಳ್ಳಾಗ ಬಂಗಾರ ಅದ, ಮಕ್ಕಳಿಗೆ ಹಡ್ದೀವಿ, ಗಂಡಗೆ ಮಾಡ್ಕೊಂಡೀವಿ. ದೊಡ್ಡ ಕೆಲಸ ಮಾಡಿರಿ. ಗಂಡಗೆ ಮಾಡ್ಕೊಂಡು ಮಕ್ಕಳು ಹಡೋದು ಯಾರು ಮಾಡ್ಲಾರ್ದು ಮಾಡಿರಿ. ಇವೆಲ್ಲ ನಮ್ಮ ಅಂತೀವಿ ಕರೆ. ನಿಮಗೆ ಗೊತ್ತಿಲ್ರಿ ನಮ್ಮ ಅನ್ನೋದು ಜಗತ್ತಿನೊಳಗೆ ಏನೂ ಇಲ್ಲ. ನಾವು ಬರುವಾಗ ಹೆಂಗೆ ಬಂದೀವಂದ್ರ ಖಾಲಿ 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 ಬಂದೀವ್ರಿ. ನಿಮ್ಗೆ ಗೊತ್ತಿರ್ಬೇಕು. ನಾವು ಭೂಮಿಗೆ ಬರುವಾಗ ಹೆಂಗೆ ಬಂದೀವಂದ್ರೆ ಮೈ ಮೇಲೆ ಒಂದು 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 ತುಕುಡಿ ಬಟ್ಟಿಲ್ಲ, ಒಂದು ತುಣುಕು ಬಟ್ಟಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಬರೀ ಕತ್ತಲೆ. ನಾವು ಹೆಂಗೆ ಬಂದೀವಂದ್ರೆ ಖಾಲಿ ಬಂದೀವ್ರಿ. ಮಣಿ ನಂಬದ ಅಂತೀವಿ ಕರೆ, ಮತ್ತು ನಿಂಬದಾದ್ರೆ ಹೋಗುವಾಗ ತಗೊಂಡು ಹೋಗಲ್ಲ, ಒಯ್ಯಕ್ಕೆ ಬರಂಗಿಲ್ಲ ರೀ. ಮತ್ತು ನಂಬದಂತ ಹೆಂಗಂತಿ? ನೀವೀಗ ಕೊಳ್ಳಾಗ ಬಂಗಾರ ಹಾಕೊಂಡು ಬಂದಿರಿಲ್ಲ, ಯಾಕ್ರಿ ಸ್ವಾಮಿ ತಕ್ಕೋಬೇಕತ್ತೇನೋ ತಂದಿರಿ. ಮತ್ತು ಸೋಮ ಕೇಳಾಕತ್ತೇನೆ ಹಂಗೆ. ಯಾರು ಎಕ್ಸಾರ್ ಹಾಕೊಂಡು ಬಂದಿರಿ, ಯಾರು ಬೋರ್ಮಾಳ್ ಹಾಕೊಂಡು ಬಂದಿರಿ, ಯಾರು ಟಿಕ್ಕಿ ಪಕ್ಕಿ ಹೋಗ್ಯಾವ್ಬಿಡ್ರಿ. ಈಗೆಲ್ಲ ಭಾರಿ ಬೇರೆ ಬೇರೆ ಸಾಮಗ್ರಿ ಇದಾವೆ. ಈಗ ನೀವು ಹಾಕೊಂಡು ಬಂದದ ಸಾಮಗ್ರಿ ನಿಮ್ಮ ಜೊತೆಗೆ ಬರ್ತಾವೇನ್ರಿ? ಬರಂಗಿಲ್ಲ. ಅವು ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು. ಇಟ್ಟು ಹೋಗಲ್ಲ ಅಂದ್ರೆ ಕಸ್ಕೋತಾರೆ ಹಿಂದೆಗಡೆ.
ಎಲ್ಲ ಕಸ್ಕೋತಾರೆ ಹಿಂದಿಗಡೆ. ಕಾರಣ ಏನು ಅಂತಂದ್ರೆ ಜಗತ್ತಿನೊಳಗೆ ನಂಬುದನ್ನೋದು ಏನೂ ಇಲ್ಲ. ಇದು ಯಾರ್ದಂತಂದ್ರೆ ಪರಮಾತ್ಮಂದದ. ಅದಕ್ಕೆ ಶರಣರು ಬರೀತಾರೆ ನೋಡ್ರಿ, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ನಮ್ಮ ಜೊತೆ ಬರೋವ್ರು ಯಾರ್ರೀ? ಪರಮಾತ್ಮ ಅದಾನ, ಪರಮಾತ್ಮ ಅದಾನ. ನಾವೀಗ ಉದಾಹರಣೆ ನಮ್ಮ ಕಣ್ಣು ಮುಂದೆ ಆದದ್ದದ. ಏನಂತಂದ್ರ ಶ್ರೀಮಠದ ಪರಮ ಪೂಜ್ಯ ಅಪ್ಪಾಜಿಯವರು ಶಿವಾನಂದ ಮಹಾಸ್ವಾಮಿಗಳು ಎಷ್ಟು ಭಕ್ತ ಸಾಗರ ಇತ್ತು ರೀ ಅಪ್ಪ ಅವರಿಗೆ. ಬೆಟಸೂರು ಮಂದಿ ಅಷ್ಟೇ ಅಲ್ಲ, ಸುತ್ತ 100 ಹಳ್ಳಿ ಮಂದಿ ಭಕ್ತರಿದ್ರು. ಅಪ್ಪ ಅವ್ರು ಕೂಡ ಒಬ್ಬರ ಹಾದ್ರೇನು? ಹಾದ್ರಿ ಹೋಗಾಕ ಬರ್ತದ? ಬರಂಗಿಲ್ಲ. ಯಾರು ಹೋಗಾಕ ಬರಂಗಿಲ್ಲ, ಯಾರನ್ನೂ ಕರ್ಕೊಂಡು ಹೋಗಾಕ ಬರಂಗಿಲ್ಲ, ಯಾರನ್ನೂ ಒಯ್ಯಾಕ ಬರಂಗಿಲ್ಲ. ಆದ್ದರಿಂದ ಏನಪ್ಪಾ ಅಂತಂದ್ರೆ ಇದೆಲ್ಲ ಯಾರ್ದದ ಅಂತಂದ್ರೆ ಪರಮಾತ್ಮಂದದ. ಇದೆಲ್ಲ ಪರಮಾತ್ಮಂದದ.